ಸಮಸ್ತ ಶಿವಭಕ್ತರಿಗೆ ನನ್ನ ಪ್ರಣಾಮಗಳು. ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ. ಒಂದಿಂಚು ಬಹುಸಂಖ್ಯಾತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಮನೋಭಾವನೆಯನ್ನು ಸಂಪೂರ್ಣವಾಗಿ ಸತ್ತು ಹೋಗಿದೆ. ಕೇವಲ ಮುಸಲ್ಮಾನರಿಗೆ ಓಲೈಕೆ ಮಾಡುವಂಥ ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ಈ ವಿಷಯ ಹೇಳಿಕೆ ಕಾರಣ ಆಳಂದ್ ನಗರದಲ್ಲಿ ಪುರಾತನ ರಾಘವ ಚೈತನ್ಯ ಮಠವನ್ನು ಮುಸಲ್ಮಾನರು ಅತಿಕ್ರಮಣವನ್ನು ಮಾಡಿ ಇವತ್ತಲ್ಲಿ ಲಾಡ್ಲೆ ಮಶಾಲ್ ದರ್ಗಾ ಅನ್ನುವಂಥದ್ದನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದಾಗ ಶಿವರಾತ್ರಿ ದಿನದಂದು ಅಲ್ಲಿರುವಂಥ ಶಿವಲಿಂಗ ಪೂಜೆಗಾಗಿ 10,000 ಭಕ್ತರು ನಾವು ಸರ್ಕಾರದ ಅನುಮತಿಯೊಂದಿಗೆ ಅಲ್ಲಿ ಹೋದಾಗ ಅಲ್ಲಿನ ಮುಸಲ್ಮಾನರು ಪ್ರತಿಯೊಂದು ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಡಲಿ, ಬರ್ಚಿ, ಕಲ್ಲು ಪುಡಿ, ಕಲ್ಲುಗಳು, ಖಾರದ ಪುಡಿ ಎಲ್ಲವಿಟ್ಟುಕೊಂಡು ನಮ್ಮ ಹಿಂದೂಗಳ ಮೇಲೆ ಕಲ್ಲಿಸಿದ್ದಾರೆ, ದಂಗೆಯನ್ನು ಮಾಡಿದ್ದಾರೆ. ಆ ದಂಗೆ ಪರಿಣಾಮವಾಗಿ ಸುಮಾರು 13ಕ್ಕೂ ಹೆಚ್ಚು ಸರ್ಕಾರದ ಕಡೆಯಿಂದ ಕೇಸ್ಗಳನ್ನಾಗಿದ್ದಾವೆ. ಆದರೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಅದು 13 ಕೇಸ್ಗಳು ಹಿಂಪಡೆದು ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ದುಸ್ಸಾಹಸವನ್ನು ಮಾಡಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಸಹಿಸುವುದಿಲ್ಲ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ 13 ಕೇಸ್ಗಳನ್ನು ಹಿಂಪಡೆದಿದ್ದಕ್ಕಾಗಿ ನಾನು ಖಂಡಿಸುತ್ತೇನೆ, ಧಿಕ್ಕರಿಸುತ್ತೇನೆ. ಜೈ ಶಂಕರ್, ಜೈ ಜೈ ಭೋಲೆನಾಥ್.